ಯಾವುದೋ ಕೆಲಸದ ಮೇಲೆ ಆಚೆ ಹೋಗಿದ್ದೆ. ಏನಾಯ್ತು ಮಾವ? ನಾನು ಇವತ್ತು ನಿಮ್ಮ ಮನೆಗೆ ಬಂದಿದ್ದೆ. ನಿನ್ನೆ ರಾತ್ರಿ ಜುಗ್ಗ ಇವಳಿಂದಾನೇ ದತ್ತವ್ರೆ ಇಷ್ಟೆಲ್ಲ ಆಗಿದ್ದು. ಇವಳು ಹೇಳಿದ್ರು ಅಂತ ಮಾಡಬಾರದು ಕೆಲಸ ಎಲ್ಲ ಮಾಡಿಬಿಟ್ಟೆ. ರವೀಂದ್ರ ಅವರ ಸಾವಿಗೆ ಕಾರಣ ಆಗಿದ್ದೆ ಆಶಾಪರಿ. ಇಷ್ಟೆಲ್ಲ ಆಯ್ತಾ ಮಾವ? ಯಾಕದಕ್ಕೆ ಮಾತಾಡಿ ನಿಲ್ಲಿಸ್ಬಿಟ್ರಿ? ಮಹೇಶ ಬಂದೇನಮ್ಮ. ಹ್ಞೂ ಮಾವ. ತುಳಸಿ, ಸ್ಪೀಕರ್ ಆನ್ ಮಾಡು, ಅವನಿಗೂ ಈ ವಿಷಯ ಎಲ್ಲ ಗೊತ್ತಾಗಲಿ. ಹಾಂ. ಮಾವ ಮಾತಾಡ್ತಾ ಇದ್ದಾರೆ ಮಹೇಶ್ ಅವರೇ. ಕೇಳಿಸ್ಕೊ ಮಹೇಶ, ನಿಮ್ಮ ಮನೆಯಲ್ಲಿ ಆಗ್ತಿರೋ ಅಷ್ಟೆಲ್ಲ ರಾದ್ಧಾಂತಗಳಿಗೆ ಕಾರಣ ನಿನ್ನ ಹೆಂಡತಿ ಅಷ್ಟೇ ಅಲ್ಲ. ನಮ್ಮ ಮನೇಲಿ ಆಗಿರೋ ಆ ಸಾವಿಗೆ ಕಾರಣ ಕೂಡ ನಿನ್ನ ಹೆಂಡತಿನೇ. ಏನು ಹೇಳ್ತಿದ್ದೀರಾ ದತ್ತವ್ರೆ? ಇದಕ್ಕೆಲ್ಲ ನಾನೇ ಸಾಕ್ಷಿ ಮಹೇಶ. ಇದಕ್ಕೆ ಬೇಕಾದ ಎಲ್ಲ ವಿಚಾರಗಳನ್ನ ನಾನು ಕಲೆ ಹಾಕಿದ್ದೀನಿ. ಆದಷ್ಟು ಬೇಗ ಮನೆಯವರ ಎದುರಿನಲ್ಲಿ ಇದನ್ನು ಸಾಬೀತು ಮಾಡ್ತೀನಿ. ಎಂಥ ನೀಚ ಹೆಂಗಸಿ ಇವಳು ಸುಮ್ಮನೆ ಬಿಡಬಾರ್ದು. ಅದಕ್ಕೆ ಅವಳು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು. ಹೌದು ಮಾವ, ನಾನು ಜೀವಂತವಾಗಿರುವಾಗಲೇ ಶಾರ್ವರಿಗೆ ಶಿಕ್ಷೆ ಆಗಲೇಬೇಕು. ಅದಕ್ಕೆ ಏನು ಹೇಳ್ತಿದ್ದೀರಾ ನೀವು? ತುಳಸಿ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀಯಾ? ಅಂದರೆ ಅವಳಿಂದ ನನಗಾಗಲಿ ಮನೆಯವ್ರಿಗಾಗಲಿ ಯಾವ ಥರನೂ ತೊಂದರೆ ಆಗೋದಕ್ಕೆ ಮುಂಚೆ ಅವಳ ವಿಷಯನ ಮನೆಯವ್ರಿಗೆ ತಿಳಿಸ್ಬೇಕು, ಅವಳಿಗೆ ಶಿಕ್ಷೆ ಆಗಬೇಕು. ಅದಕ್ಕೆ ಹಾಗೆ ಹೇಳಿದೆ. ಅವಳಿಂದ ಬೇರೆ ಯಾವ ಅನಾಹುತಗಳು ಆಗಬಾರ್ದಲ್ವಾ? ಅದು ನಿಜಾನೇ. ಸುಮ್ಮನೆ ಬಿಟ್ಟರೆ ಅವಳಿಂದ ಅಪಾಯ ತಪ್ಪಿದ್ದಲ್ಲ. ಸರಿ ಮಾವ, ಇದ್ರ ಬಗ್ಗೆ ನಾವು ನಾಳೆ ಮಾತಾಡೋಣ. ನೀವು ಮಲ್ಕೊಳ್ಳಿ.